ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ. ಹಂಗೆ ಇವತ್ತು ಕೃಷಿಗೆ ವಿಶೇಷವಾಗಿ ರೆವಿನ್ಯೂ ಇಲಾಖೆಗಳಲ್ಲಿ ಆಗ್ತಾ ಇರೋಂಥ ನಮ್ಮ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಹೊಸ ರೂಪವನ್ನ ಕೊಡ್ತಾ ಇದೀವಿ. ಜನಗೆ ಸರಳೀಕರಣ ಮಾಡಿಕೊಂಡು ರಿಜಿಸ್ಟ್ರೇಷನ್ ಅಲ್ಲಿ ಇರ್ಬೋದು, ಪಾಣಿ ಪೋಡಿ ಇವೆಲ್ಲ ಕೂಡ ಖಾತೆಗಳು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆದಾರರಿಗೆ ಖಾತೆ ಮಾಡಿಕೊಂಡು ಖಾತೆಯನ್ನ ಕೊಟ್ಟು ಅವ್ರಿಗೆಲ್ಲ ಮನೆ ಬಾಗಿಲಿಗೆ ಖಾತೆ ತಂದಂತ ವಿಶೇಷವಾದಂತ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬೆಂಗಳೂರಿಗೊಂದು ವಿಶೇಷವಾಗಿ ನಾವು ಟೂರಿಸಂ ಪ್ಲೇಸ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಸ್ಕೈಡೆಕ್ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ನಮ್ಮ ಬಜೆಟ್ ಅಲ್ಲಿ ನಮ್ಮ ಪ್ರಸ್ತಾವನೆ ನಾವು ಮಾಡಿದ್ದೇವೆ. ಒಂದು ಪ್ರಶ್ನೆ ಅಂತ ಸಾಲ ಜಾಸ್ತಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ತಜ್ಞರಾಗಿ ಮೊದಲ ಬಾರಿ 1 ಲಕ್ಷ ಕೋಟಿ ದಾಟಿಸಿದ ಸಾಲ ಅಂತ ಇದು ಸಾಧ್ಯ ಅನ್ಬೋದಾ ಸರ್? ನೋಡಪ್ಪ, ನೀನು ಬೇರೆ ಬೇರೆ ರಾಜ್ಯದ ಗಮನಿಸಿದೀಯೋ ಗೊತ್ತಿಲ್ಲ. ನಮ್ಮ ಆರ್ಥಿಕವಾದಂತ ಬಜೆಟ್ ಸಾಲ ನಮ್ಗೆ ಏನ್ ಕೆಪಾಸಿಟಿ ಇದೆ ಆ ಕೆಪಾಸಿಟಿನ ಕಾಯ್ಕೊಂಡು ನಮ್ಗೆ 3% ವರೆಗೂ ಆರ್ಥಿಕ ಏನು ಒಂದು ಶಕ್ತಿ ಮತ್ತು ನಿಯಮ ಇದೆ, ಆ ಶಿಸ್ತು ಅದನ್ನ ಪಾಲನೆ ಮಾಡಿಕೊಂಡು ಇವತ್ತು ನಾನು ಅದಕ್ಕೆ ಫಸ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ ಅಂತ ಹೇಳಿ. ಸರ್, ಸರ್ಪ್ಲಸ್ ಬಜೆಟ್ ಕೊಡೋದ್ ಬದಲು ಕೋತಾ ಬಜೆಟ್ ಕೊಡಿದ್ರೆ ಒಟ್ಟು 27,000 ಕೋಟಿ ಕೋತಾ ಬಜೆಟ್ ಆಗಿದೆ. ಅದನ್ನ ಅಭಿವೃದ್ಧಿ ಹೇಗೆ ಸರ್? ಕೊಡಲಾಗಿದೆ, ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ಹಣ ಸಂಗ್ರಹ ಮಾಡ್ತೀವಿ ನಾವೆಲ್ಲ. ಯಾರಿಗೂ ಯಾರ ಮೇಲೂ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದ ಜನತೆಗೆ ನಾನು ಅಭಿನಂದಿಸ್ತೇನೆ. ಯಾರ ಮೇಲೂ ಹೆಚ್ಚಿಗೆ ತೆರಿಗೆಯನ್ನ ಹಾಕಿಲ್ಲ. ಈ ಬಜೆಟ್ 2024 ಬಜೆಟ್ ಯಾವ ನಾಗರಿಕರ ಮೇಲೆ ಬಜೆಟ್ ನಾವು ಹೆಚ್ಚಿಗೆ ನಾವು ಹಣವನ್ನ ಹೊರೆಯನ್ನ ತೆರಿಗೆಯನ್ನ ಹಾಕಿಲ್ಲ ಅಂತ ಒಂದು ವಿಶೇಷವಾದಂತ ಒಂದು ಬಜೆಟ್. ತುಂಬಾ ಪವರ್ಫುಲ್ ನಂಬರ್ 2 ಅಲ್ಲಿ ಇರುವಂತದ್ದು. ಒಂದ್ ಕಡೆ ಬೆಂಗಳೂರು ಅಭಿವೃದ್ಧಿ, ಮತ್ತೊಂದು ಕಡೆ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಕೇಳಿದೆಲ್ಲ ಕೊಟ್ಟಿದ್ದಾರೆ ಸೇಮ್ ಬಜೆಟ್ ಅಲ್ಲಿ. ನೀವು ಕೇಳಿದೆಲ್ಲ ಬಜೆಟ್ ಅಲ್ಲಿ ಕೊಟ್ಟಿದ್ದಾರಾ ನಿಮ್ಮ ಇಲಾಖೆಗೆ? 2 ಇಲಾಖೆ ನನ್ನ ಇಲಾಖೆದಲ್ಲ ರೀ, ರಾಜ್ಯದ ಬಜೆಟ್. ನನ್ನ ಇಲಾಖೆ ಬಿಡ್ರಿ, ಐ ಆಮ್ ನಾಟ್ ಸ್ಪಾಕಿಂಗ್. ನನ್ನ ಇಲಾಖೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯದ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ.